ನಾದಿನಿಯ ಅಹಂಕಾರವನ್ನು ಮುರಿದ ಅತ್ತಿಗೆ ಬರ್ತಾ ಬರ್ತಾ ನಿಂದು ಜಾಸ್ತಿ ಆಗ್ತಿದೆ. ಒಂದು ಕೆಲಸ ನೆಟ್ಟಗ್ ಮಾಡೋದಿಲ್ಲ. ಹೇಳಿ ಹೇಳಿ ನನಗಂತೂ ಸಾಕಾಗ್ತಿದೆ. ಯಾರು ಹೇಳಿದ್ರು ನಿನಗೆ ಬಟ್ಟೆನ ತಗೊಂಡ್ ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕು ಅಂತ ಹೇಳಿ? ಬಟ್ಟೆನ ಕೈಯಲ್ಲಿ ಒಗ್ದಿದ್ರೆ ಏನಾಗೋತಿತ್ತು? ಇಷ್ಟೊಂದು ದುಬಾರಿಯಾಗಿರೋ ಸೀರೆಗಳನ್ನ ಮಿಷಿನ್ಗೆ ಹಾಕಿದ್ರೆ ಬಟ್ಟೆ ಕೆಡೋದಿಲ್ವಾ? ಎಂದು ರಜನಿ ತನ್ನ 17 ವರ್ಷದ ನಾದಿನಿ ಆರಾಧ್ಯಳನ್ನು ಕೋಪದಿಂದ ಕಿರುಚುತ್ತಿರುವುದನ್ನು ಕೇಳಿ ನಾದಿನಿ ಆರಾಧ್ಯ ಹೇಳುತ್ತಾಳೆ, ಅದ್ಗೆ ನೀವು ಬಟ್ಟೆನ ಒಗೆಯೋದಕ್ಕೆ ಹೇಳಿದ್ರಿ, ಹಾಗಾಗಿ ನಾನು ಮಿಷಿನ್ಗೆ ಹಾಕದೆ. ಮಿಷಿನ್ಗೆ ಹಾಕ್ದೇ ಇರೋ ಮುಂಚೆನೆ ನೀವು ಅದನ್ನ ಕೈಯಲ್ಲಿ ಒಗಿ ಅಂತ ಹೇಳ್ಬಾರ್ದಾಗಿತ್ತ ಎಂದು ಆರಾಧ್ಯ ಹೇಳಿದ್ದನ್ನು ಕೇಳಿ ರಜನಿ ಹೇಳುತ್ತಾಳೆ, ಹೇಳಿದ್ದು ಒಂದು ಕೆಲಸನೂ ನೆಟ್ಟಗ್ ಮಾಡಲ್ಲ, ಅದ್ರ ಮೇಲೆ ಮಾತಿಗೆ ಮಾತು ಕೊಡ್ತೀಯಾ ಎಂದಾಗ ಅಷ್ಟರಲ್ಲಿ ಪೇಪರ್ ಓದುತ್ತಿದ್ದ ರಜನಿ ಮಾವ ಶ್ರೀನಿವಾಸ್ ಹೇಳುತ್ತಾರೆ, ನೋಡಮ್ಮ, ಅವಳು ಚಿಕ್ಕ ಹುಡುಗಿ, ಏನಂದ್ರೆ ಏನು ಗೊತ್ತಾಗಲ್ಲ. ಮೊದಲೇ ತಾಯಿ ಇಲ್ಲದ ಹುಡುಗಿ. ಎಕ್ಸಾಮ್ ಇದೆ ಅಂತ ಹೇಳಿದ್ಲು. ಓದುವ ಗಮನದಲ್ಲಿ ಈ ರೀತಿ ಮಾಡಿದಾಳೆ ಅನ್ಸುತ್ತೆ ಎಂದು ಮಾವ ಹೇಳಿದ್ದನ್ನು ಕೇಳಿ ಸೊಸೆ ರಜನಿ, ಹೌದು, ನಿಮಗೆ ಮಗಳು ಮಾಡೋ ತಪ್ಪು ಕಾಣಿಸೋದಿಲ್ಲ. ಇಷ್ಟು ಮುದ್ದು ಮಾಡಿದ್ರೆ ಅಷ್ಟೇ. ಬರೀ ಓದು ಓದು ಅಂತ ಓದಿನ ಕಡೆ ಗಮನ ಕೊಟ್ರೆ ಮದುವೆ ಮಾಡಿ ಕೊಟ್ಮೇಲೆ ಓದು ಕೆಲಸಕ್ಕೆ ಬರಲ್ಲ. ಕೆಲಸನ ಕಲ್ತಿರ್ಬೇಕು. ನಾವು ಹೇಳಿದ್ರೆ ಕೆಟ್ಟವರಾಗ್ತೀವಿ. ಮದುವೆ ಮಾಡಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಎಂದು ಕಿರುಚುತ್ತಾ ರೂಮಿನ ಕಡೆ ಹೋಗ್ತಾಳೆ. ಅಷ್ಟರಲ್ಲಿ ರಜನಿ ಜೋರಾಗಿ ಮಾತಾಡ್ತಾ ಇರೋದನ್ನ ರೂಮಿನಲ್ಲಿದ್ದ ಗಂಡ ಕೇಳಿಸ್ಕೊಂಡು ರೂಮಿಂದ ಹೊರಗಡೆ ಬಂದು ಹೆಂಡತಿಯನ್ನು ಪ್ರಶ್ನಿಸುತ್ತಾನೆ, ಯಾಕೆ ಇಷ್ಟು ಜೋರಾಗಿ ಕೂಗಾಡ್ತಾ ಇದ್ಯಾ? ಅಂಥದ್ದೇನಾಗೋಯ್ತು? ಅಂಥದ್ದೇನೂ ಆಗಿಲ್ಲ. ನಿಮ್ಮ ತಂಗಿ ನನ್ನ ಬಟ್ಟೆಗಳಿಗೆಲ್ಲ ಕಲರ್ ಹಾಕಿಟ್ಟಿದ್ದಾಳೆ. ಮಿಷಿನ್ಗೆ ಬಟ್ಟೆ ಹಾಕಿ ಬಟ್ಟೆ ಎಲ್ಲ ಕೆಡ್ಸಿಟ್ಟಿದ್ದಾಳೆ ಎಂದು ರಜನಿ ಹೇಳಿದ್ದನ್ನು ಕೇಳಿ ಗಂಡ ಶ್ರೀಕಾಂತ್ ಹೇಳುತ್ತಾನೆ, ಅದರಲ್ಲಿ ಕಿರ್ಚುವಂತಹ ವಿಷಯ ಏನಿದೆ? ಅವಳಿಗೆ ಎಕ್ಸಾಮ್ ಇರೋದು ನಿನ್ಗೂ ಗೊತ್ತು. ನಿನ್ನ ಬಟ್ಟೆನ ನೀನು ಒಗೆದುಕೊಳ್ಬಹುದಾಗಿತ್ತಲ್ಲ. ನೋಡಿ, ನಾನು ಕೂಡ ಬೆಳಗ್ಗೆಯಿಂದ ಸುಮ್ಮನೆ ಕುಂತಿಲ್ಲ. ಈ ಮನೆಯಲ್ಲಿ ಪ್ರತಿಯೊಂದು ಕೆಲಸ ಮಾಡಬೇಕು ಅಂದ್ರೆ ಹೇಗೆ ಹೇಳಿ? ನಾನು ಅಡುಗೆ ಮಾಡ್ತಾ ಇದ್ದೀನಿ, ಬಿಸಿಲು ಬಂದಿದೆ, ಸ್ವಲ್ಪ ಬಟ್ಟೆ ಒಗೆದು ಬಿಡು ಅಂತ ಹೇಳಿದ್ರೆ ಬೇಕು ಅಂತಾನೆ ಇಂಥ ಕೆಲಸ ಮಾಡಿದ್ದಾಳೆ ಎಂದು ರಜನಿ ಹೇಳಿದ್ದನ್ನು ಕೇಳಿ ಗಂಡ ಹೇಳುತ್ತಾನೆ, ಸಾಕು, ಇನ್ನ ಜಾಸ್ತಿ ಮಾತಾಡ್ಬೇಡ. ಮದುವೆಯಾಗಿ ಬಂದಾಗ್ನಿಂದ ನೀನು ಒಂದಲ್ಲ ಒಂದು ವಿಷಯನ ಕೆದಕೊಂಡು ಮನೆಯಲ್ಲಿ ಜಗಳ ಆಡ್ತಾನೆ ಇದೀಯ. ನಿನಗೆ ನನ್ನ ತಂಗಿ ಮನೇಲಿರೋದು ನೋಡೋಕ್ಕಾಗ್ತಿಲ್ಲ. ನೋಡು, ಅವಳು ಎಷ್ಟಾದ್ರೂ ನನ್ನ ತಂಗಿ. ಇನ್ನೊಂದ್ಸಲ ಅವಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ. ಅವಳು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಎಂದು ಗಂಡ ಹೇಳಿದ ತಕ್ಷಣ ಹೆಂಡತಿಗೆ ಎಲ್ಲಿಲ್ಲದ ಕೋಪ ಬಂದು, ಏನ್ ಮಾಡ್ತೀರಾ ನೀವು ಎಂದು ಜೋರು ಮಾಡಿದ್ದ ತಕ್ಷಣ ಗಂಡ ಅವಳನ್ನು ಹೊಡೆಯಲು ಹೋಗುತ್ತಾನೆ. ಅಷ್ಟರಲ್ಲಿ ರಜನಿ ಮಾವ ಬಂದು, ಬೇಡಪ್ಪ ಬೇಡ, ಇಷ್ಟು ಚಿಕ್ಕ ವಿಷಯಕ್ಕೆ ಹೊಡೆದಾಟಗಳು ಮಾಡಬೇಡ. ಮನೆ ಅಂದ ಮೇಲೆ ಚಿಕ್ಕ ಪುಟ್ಟ ವಿಷಯಗಳು ಬಂದೇ ಬರುತ್ತೆ. ಅದನ್ನ ಸಹಿಸಿಕೊಂಡು ಹೋಗ್ಬೇಕು ಹೊರತು ದೊಡ್ಡದು ಮಾಡಬಾರದು ಎಂದು ರಜನಿ ಮಾವ ಹೇಳುತ್ತಾರೆ. ಆದರೆ ರಜನಿಗೆ ಗಂಡ ಹೊಡೆಯಲು ಹೋಗಿದ್ದು ದೊಡ್ಡ ತಪ್ಪಾಗಿ ಹೋಗಿತ್ತು. ಅದೇ ವಿಷಯವನ್ನು ಇಟ್ಕೊಂಡು ಅವಳು ತನ್ನ ಗಂಡನ ಬಳಿ ಕೋಪದಿಂದ, ಅವಳಿಗೋಸ್ಕರ ನೀವು ನನ್ನೇ ಹೊಡೆಯೋದಕ್ಕೆ ಬಂದ್ರ? ಇಷ್ಟೆಲ್ಲ ಆದ್ಮೇಲೆ ಇನ್ನ ನಾನು ಈ ಮನೆಯಲ್ಲಿ ಇರೋದಿಲ್ಲ. ನಾನು ನನ್ನ ತಾಯಿ ಮನೆಗೆ ಹೋಗ್ತೀನಿ ಎಂದು ಹೇಳಿ ತನ್ನ ತಾಯಿಗೆ ಫೋನ್ ಮಾಡಲು ರೂಮಿಗೆ ಹೋಗ್ತಾಳೆ. ಮಗಳು ಫೋನ್ ಮಾಡಿದ ತಕ್ಷಣ ರಜನಿ ತಾಯಿ ಮಗಳು ಕಣ್ಣೀರು ಹಾಕುತ್ತಿರುವುದನ್ನು ಕೇಳಿಸಿಕೊಂಡು, ಯಾಕಮ್ಮ, ಏನಾಯ್ತು? ಯಾಕೆ ಇಷ್ಟು ಅಳ್ತಿದೀಯಾ? ಯಾರೇನ್ ಹೇಳಿದ್ರು ಎಂದು ಕೇಳಿದಾಗ ಅದಕ್ಕೆ ಮಗಳು ರಜನಿ ಹೇಳ್ತಾಳೆ, ಅಮ್ಮ, ಇನ್ನ ನಾನಿಲ್ಲಿರೋದಿಲ್ಲ. ಅವರು ಇವತ್ತು ನನ್ನ ಮೇಲೆ ಕೈ ಎತ್ಬಿಟ್ರು. ನಾನು ಎಷ್ಟಂತ ಸಹಿಸಿಕೊಂಡಿರೋದಕ್ಕಾಗುತ್ತೆ? ನಾನು ಅಲ್ಲಿಗೆ ಬರ್ತೀನಿ ಎಂದು ಹೇಳಿದ್ದನ್ನು ಕೇಳಿ ತಾಯಿ ಹೇಳುತ್ತಾರೆ, ಸರಿ, ನೀನೇನು ಭಯಪಡಬೇಡ ಎನ್ನುವಷ್ಟರಲ್ಲಿ ಅಲ್ಲೇ ನಿಂತಿದ್ದ ರಜನಿ ತಂದೆ ಫೋನ್ ಇಸ್ಕೊಂಡು ಮಗಳ ಬಳಿ ಮಾತಾಡ್ತಾ, ಯಾಕೆ ಮಗಳೇ, ಏನಾಯ್ತು? ಅಪ್ಪ, ನಾನಿಲ್ಲಿರಲ್ಲಪ್ಪ. ಇವರ ಕೈಯಿಂದ ಏಟು ತಿಂದ್ಕೊಂಡು ಇಲ್ಲಿರೋದಕ್ಕಾಗಲ್ಲ ಎಂದ ತಕ್ಷಣ ತಂದೆ, ಏನಂತೆ ಅವ್ರದು? ಏನೋ ಒಳ್ಳೆ ಜನ ಅಂತ ಹೇಳಿ ಮದುವೆ ಮಾಡಿಕೊಟ್ರೆ ಹೀಗೆಲ್ಲ ಮಾಡೋದು ಸರಿನಾ? ನಾನು ಈಗಲೇ ಬರ್ತೀನಿ, ರೆಡಿಯಾಗಿರು. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಎಂದು ಫೋನನ್ನು ಕಟ್ ಮಾಡಿ ತಕ್ಷಣ ತಮ್ಮ ಮಗಳನ್ನು ಕರೆದುಕೊಂಡು ಬರಲು ಮಗಳ ಮನೆಗೆ ಹೋಗ್ತಾರೆ. ಅಲ್ಲಿಗೆ ಬಂದ ತಕ್ಷಣ ರಜನಿ ತಂದೆ ಮಗಳನ್ನು, ರಜನಿ, ಎಲ್ಲಿದೀಯಾ, ಹೊರಗಡೆ ಬಾ ಎಂದು ಹೇಳಿದ ತಂದೆಯ ಕೂಗನ್ನು ಕೇಳಿಸಿಕೊಂಡು ರೂಮಿಂದ ಕಣ್ಣೀರು ಹಾಕುತ್ತಾ ರಜನಿ ಹೊರಗಡೆ ಬಂದು ತನ್ನ ತಂದೆಯನ್ನು ಕಂಡು ಕಣ್ಣೀರು ಹಾಕ್ತಾಳೆ.
ರಜನಿ ಮಾವ ಕೂಡ ಹೊರಗಡೆ ಬಂದು ರಜನಿ ತಂದೆಗೆ ನಮಸ್ಕಾರವನ್ನ ಮಾಡ್ತಾರೆ. ಬೀಗ್ರೆ, ಕುತ್ಕೊಳ್ಳಿ ಎಂದು ಹೇಳಿದ್ದನ್ನು ಕೇಳಿ ರಜನಿ ತಂದೆ ಹೇಳುತ್ತಾರೆ, ನೋಡಿ, ನಾನಿಲ್ಲಿ ಕುತ್ಕೊಳ್ಳೋದಕ್ ಬಂದಿಲ್ಲ. ನನ್ನ ಮಗಳಿಗೆ ಈ ಮನೆಗೆ ಮದುವೆ ಮಾಡ್ಕೊಟ್ಟಿರೋದು ಅವಳನ್ನ ಈ ರೀತಿ ಹೊಡೆಯೋದಕ್ಕೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಎಲ್ಲಿ ನಿಮ್ಮ ಮಗ? ಕರೀರಿ ಅವನ್ನ ಎಂದು ರಜನಿ ತಂದೆ ಹೇಳಿದ್ದನ್ನು ಕೇಳಿ ಮಗ ಕೂಡ ಹೊರಗಡೆ ಬಂದಿದ್ದನ್ನು ನೋಡಿ ರಜನಿ ತಂದೆ ಹೇಳುತ್ತಾರೆ, ಏನಪ್ಪ, ನನ್ನ ಮಗಳಿಗೆ ಇಂದು ಮುಂದು ಯಾರು ಇಲ್ಲ ಅಂತ ತಿಳ್ಕೊಂಡಿದೀಯಾನ? ಅವಳಿಗೆ ಇನ್ನು ನಾವು ಬದುಕಿದ್ದೀವಿ ಎಂದು ಕೋಪದಿಂದ ಮಾತನಾಡಿದ್ದನ್ನು ನೋಡಿ ಅಳಿಯ ಹೇಳುತ್ತಾನೆ, ನೋಡಿ ಮಾವ, ದುಡುಕಿ ತಪ್ಪು ಮಾಡ್ತಿದ್ದೀರಾ. ಕುಂತು ಮಾತಾಡೋಣ, ತಪ್ಪು ಯಾರ್ದು ಅಂತ ನಿಮಗೂ ಗೊತ್ತಾಗುತ್ತೆ. ನೀವು ಬರೀ ಮಗಳ ಮಾತನ್ನ ಕೇಳ್ತಿದ್ದೀರಾ. ಕುಂತು ಮಾತಾಡಿದ್ರೆ ತಪ್ಪು ಯಾರದು ಅಂತ ನಿಮಗೂ ಗೊತ್ತಾಗುತ್ತೆ ಎಂದು ಅಳಿಯ ಹೇಳಿದ್ದನ್ನು ಕೇಳಿ ರಜನಿ ತಂದೆ, ಏನಯ್ಯ ನಿನ್ನ ಹತ್ರ ಮಾತಾಡೋದು? ನನ್ನ ಮಗಳು ಹೇಗೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು ಎಂದು ಹೇಳಿದ್ದನ್ನು ಕೇಳಿ ರಜನಿ ಮಾವ ಹೇಳುತ್ತಾರೆ, ನೋಡಿ ಬಿಗ್ರೆ, ಮನೆ ಅಂದ ಮೇಲೆ ಚಿಕ್ಕ ಪುಟ್ಟ ವಿಷಯಗಳು ನಡೆಯುತ್ತಾನೆ ಇರುತ್ತೆ. ದೊಡ್ಡವರಾಗಿ ನಾವು ಅದನ್ನ ಸರಿಪಡಿಸ್ಬೇಕು. ಅದನ್ನ ಬಿಟ್ಟು ಈ ರೀತಿ ಮಗಳನ್ನ ಕರ್ಕೊಂಡು ಹೋಗ್ಬಿಡಿ ಎಂದು ರಜನಿ ಮಾವ ಹೇಳಿದ್ದನ್ನು ಕೇಳಿ ರಜನಿ ಗಂಡ ಹೇಳುತ್ತಾನೆ, ಅಪ್ಪ, ಹೋಗ್ಲಿ ಬಿಡಿ, ಅವಳಿಗೋಸ್ಕರ ನೀವು ಯಾಕೆ ಇಷ್ಟು ಬೇಡ್ಕೊಳ್ತೀರಾ? ನನಗೂ ಅವಳ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದನ್ನು ಕೇಳಿ ರಜನಿ ತಂದೆ ಹೇಳುತ್ತಾರೆ, ನೋಡಿ, ನಿಮ್ಮ ಮಗ ಹೇಗ್ ಮಾತಾಡ್ತಿದ್ದಾನೆ ಅಂತ ಹೇಳಿ. ನಾನು ಕೂಡ ಅವನ್ನ ಸುಮ್ಮನೆ ಬಿಡೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತು ಏನು ಮಾಡಬೇಕು ಅಂತ ಹೇಳಿ. ಕಂಪ್ಲೇಂಟ್ ಕೊಟ್ರೆ ನೀವೇ ಸರಿ ಹೋಗ್ತೀರಾ ಎಂದು ಹೇಳಿ ಕೋಪದಿಂದ ಮಗಳನ್ನ ತಮ್ಮ ಮನೆಗೆ ಕರೆದುಕೊಂಡು ಹೋಗ್ಬಿಡ್ತಾರೆ. ಇನ್ನು ಮಗಳು ಮನೆಗೆ ಬಂದಿದ್ದನ್ನು ನೋಡಿ ತಾಯಿ ಹೇಳುತ್ತಾರೆ, ಒಳ್ಳೇದಾಯ್ತು ನೀನ್ ಬಂದಿದ್ದು. ಇದನ್ನ ಹೀಗೆ ಬಿಟ್ರೆ ತುಂಬಾ ಆಗುತ್ತೆ ಎಂದು ತಾಯಿ ಮಗಳ ಬಳಿ ಹೇಳುತ್ತಿರುವುದನ್ನು ನೋಡಿ ರಜನಿ ಅತ್ತಿಗೆ ಹೇಳುತ್ತಾರೆ, ಅತ್ತೆ, ಏನೇ ಆಗಿರ್ಲಿ ರಜನಿ ಮನೆ ಬಿಟ್ಟು ಬರಬಾರ್ದಾಗಿತ್ತು ಎಂದು ಮನೆಯ ಸೊಸೆ ರೇವತಿ ಹೇಳಿದ್ದನ್ನು ಕೇಳಿ ಅತ್ತೆ ಹೇಳುತ್ತಾರೆ, ನೋಡು, ಅವಳ ಕಷ್ಟ ಅವಳಿಗೆ ಗೊತ್ತು. ನಿನಗೇನು? ಹೋಗು, ನನ್ನ ಮಗಳು ಬೆಳಗ್ಗೆಯಿಂದ ಏನಾದ್ರೂ ತಿಂದಿದ್ದಾಳೋ ಇಲ್ಲೋ, ಬಿಸಿ ಬಿಸಿ ಏನಾದ್ರೂ ಸ್ವಲ್ಪ ಮಾಡ್ಕೊಂಡು ಬಾ ಎಂದು ಹೇಳಿದ್ದನ್ನು ಕೇಳಿ ರಜನಿ ಅತ್ತೆಯ ಮಾತಿಗೆ ಏನು ಹೇಳದೆ ಸುಮ್ಮನೆ ಅಡುಗೆ ಮನೆಗೆ ಬಂದ್ಬಿಡ್ತಾಳೆ. ಇತ್ತ ಅತ್ತಿಗೆ ಹೇಳಿದ ಮಾತನ್ನು ಕೇಳಿ ರಜನಿ ಹೇಳುತ್ತಾಳೆ, ಅಮ್ಮ, ನಾನಿಲ್ಲಿರೋದು ಅತ್ತಿಗೆಗೆ ಇಷ್ಟ ಇಲ್ಲ ಅನ್ಸುತ್ತೆ ಎಂದು ಹೇಳಿದ್ದನ್ನು ಕೇಳಿ ತಾಯಿ ಹೇಳುತ್ತಾರೆ, ನೋಡು, ನಾವಿರೋವರೆಗೂ ನೀನು ಯಾರ ಬಗ್ಗೆನೂ ಯೋಚನೆ ಮಾಡಬೇಡ. ನಿನಗೆ ತಂದೆ ತಾಯಿ ಅಂತ ನಾವಿದ್ದೀವಿ ಎಂದು ಹೇಳಿದ್ದನ್ನು ಕೇಳಿ ಇತ್ತ ಅಲ್ಲೇ ಕುಳಿತುಕೊಂಡಿದ್ದ ಮಗ ಹೇಳುತ್ತಾನೆ, ಹೌದಪ್ಪ, ರಜನಿನ ಮನೆಗೆ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ಏನ್ ನಡೆದಿದೆ ಅನ್ನೋದು ಅಲ್ಲೇ ಕುಳಿತು ಮಾತಾಡ್ಬೋದಾಗಿತ್ತಲ್ಲ. ಅಲ್ಲಿಂದ ಅವಳನ್ನ ಕರ್ಕೊಂಡು ಬರೋದಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳ್ಬೋದಾಗಿತ್ತ ಎಂದು ಮಗ ಹೇಳಿದ್ದನ್ನು ಕೇಳಿ ತಂದೆ ಹೇಳುತ್ತಾರೆ, ನೋಡು, ನನ್ನ ಮಗಳು ಇಷ್ಟು ಕಷ್ಟ ಅನುಭವಿಸ್ತಿದ್ದಾಳೆ. ಅಂಥದ್ರಲ್ಲಿ ನಾನು ನಿನ್ನ ಕೇಳ್ಕೊಂಡು ಇಲ್ಲಿಗೆ ಕರ್ಕೊಂಡು ಬರ್ಬೇಕಾಗಿತ್ತ ಎಂದಾಗ ಅದಕ್ಕೆ ಮಗ ಹೇಳುತ್ತಾನೆ, ಅದು ಹಾಗಲ್ಲಪ್ಪ, ತಪ್ಪು ಯಾರ್ದು, ಯಾಕೆ ಈ ರೀತಿ ಆಯ್ತು ಅನ್ನೋದು ಗೊತ್ತಾಗ್ತಿತ್ತು. ಅದಕ್ಕೆ ಹಾಗೆ ಹೇಳ್ದೆ ಎಂದು ಮಗ ಹೇಳಿದ್ದನ್ನು ಕೇಳಿ ತಂದೆ ಹೇಳುತ್ತಾರೆ, ಅವಳು ಇಲ್ಲಿಗೆ ಬಂದಿರೋದು ನಿನಗೆ ಕಷ್ಟ ಆಗೋಗಿದೆಯೇನೋ. ನೋಡು, ನನ್ನ ಮಗಳನ್ನ ಸಾಕೋದು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ಎಂದು ಕೋಪದಿಂದ ಹೇಳಿದ್ದನ್ನು ನೋಡಿ ಮಗ ಅಲ್ಲಿಂದ ಎದ್ದು ಹೊರಟು ಬಿಡುತ್ತಾನೆ. ಇತ್ತ ರಜನಿ ಕಣ್ಣೀರು ಹಾಕುತ್ತಾ, ನೋಡಪ್ಪ, ಅಣ್ಣ ಯಾವ ರೀತಿ ಮುಖ ಮಾಡ್ತಿದ್ದಾನೆ ಎಂದು ಹೇಳಿದ್ದನ್ನು ನೋಡಿ ತಂದೆ ಹೇಳುತ್ತಾರೆ, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡಮ್ಮ, ನಾವಿದ್ದೀವಲ್ಲ, ಹೋಗಿ ಕೈಕಾಲು ಮುಖ ತೊಳೆದು ಊಟ ಮಾಡು ಎಂದು ಹೇಳಿ ತಂದೆ ಸುಮ್ಮನಾಗ್ತಾರೆ. ರಜನಿ ಅತ್ತಿಗೆ ಸಂಜೆ ಟೀ ಮಾಡಿಕೊಂಡು ತನ್ನ ನಾದಿನಿಗೆ ಕೊಡಲು ಹೋದಾಗ ಮೊಬೈಲ್ ನೋಡಿಕೊಂಡು ಕುಳಿತಿದ್ದ ನಾದಿನಿಗೆ ಟೀ ಕೊಟ್ಟು ಅತ್ತಿಗೆ ಹೇಳುತ್ತಾಳೆ, ನೋಡು ರಜನಿ, ಇದು ನಿನ್ನ ಜೀವನದ ಪ್ರಶ್ನೆ. ಈ ರೀತಿ ಮಾವ ಬಂದು ಕರೆದ ತಕ್ಷಣ ಮನೆ ಬಿಟ್ಟು ಬರೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಬಹುದಾಗಿತ್ತು ಎಂದು ಅತ್ತಿಗೆ ಹೇಳಿದ್ದನ್ನು ಕೇಳಿ ನಾದಿನಿ ಹೇಳುತ್ತಾಳೆ, ನೋಡಿ ಅತ್ತಿಗೆ, ನನ್ನ ಜೀವನ ಅಂತ ನನಗ್ ಗೊತ್ತು. ಹಾಗಂತ ಹೇಳಿ ದಿನ ನಾನು ಕಷ್ಟಪಟ್ಕೊಂಡು ಅಲ್ಲಿ ಇರೋದಕ್ಕಾಗುತ್ತಾ? ನೋಡು, ಕೆಲವೊಮ್ಮೆ ಮನೆಗಳಲ್ಲಿ ಈ ರೀತಿಯಾದ ಚಿಕ್ಕ ಪುಟ್ಟ ಜಗಳಗಳು ಆಗ್ತಾನೆ ಇರುತ್ತೆ. ಹಾಗಂತ ಹೇಳಿ ಮನೆ ಬಿಟ್ಟು ಬಂದ್ರೆ ಅದನ್ನ ಹೇಗೆ ಸರಿಪಡಿಸ್ತೀಯ ಹೇಳು ಎಂದು ಅತ್ತಿಗೆ ಹೇಳಿದ್ದನ್ನು ಕೇಳಿ ಕೋಪದಿಂದ ನಾದಿನಿ ಹೇಳುತ್ತಾಳೆ, ನೋಡಿ, ನಾನು ಓದಿರೋ ಹುಡುಗಿ, ಇಷ್ಟು ಕಷ್ಟಪಟ್ಕೊಂಡು ಅಲ್ಲಿರಬೇಕು ಅನ್ನೋ ಹಣೆಬರಹ ನನಗೇನು ಇಲ್ಲ. ಇಷ್ಟೊಂದು ಕಷ್ಟಪಟ್ಕೊಂಡು ಆ ಸಂಬಂಧದಲ್ಲಿ ಇರುವುದಕ್ಕಿಂತ ಬೇರೆ ಮದುವೆ ಮಾಡಿಕೊಂಡು ಆರಾಮವಾಗಿ ಇರಬಹುದು
ಎಂದು ನಾದಿನಿ ಹೇಳಿದ್ದನ್ನು ಕೇಳಿ ಅತ್ತಿಗೆ ಹೇಳುತ್ತಾಳೆ, ಮದುವೆ ಎಂದ್ರೇನು ಗೊಂಬೆಗಳ ಆಟ ಅನ್ಕೊಂಡಿದ್ಯಾ? ಈ ಸಂಬಂಧ ಸರಿ ಇಲ್ಲ ಅಂತ ಹೇಳಿ ಬೇರೆ ಮದುವೆ ಮಾಡ್ಕೊಂಡು ಆ ಸಂಬಂಧ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಬಿಟ್ಟು ಬೇರೆ ಮದುವೆ ಮಾಡ್ಕೊಳ್ತೀಯಾ? ಹೀಗಾಗಿರೋದ್ರಿಂದ ಅತ್ತೆ ಮಾವ ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ ಗೊತ್ತಾ? ಎಂದು ಅತ್ತಿಗೆ ಹೇಳಿದ್ದನ್ನು ಕೇಳಿ ನಾದಿನಿ ಹೇಳುತ್ತಾಳೆ, ನೋಡಿ, ನಾನು ಬೇರೆ ಮದುವೆ ಮಾಡ್ಕೊಳ್ತೀನೋ ಇಲ್ಲೋ, ನಾನು ಮಾತ್ರ ಆ ಮನೆಗೆ ಹೋಗೋದಿಲ್ಲ. ನಿಮಗೆ ನಾನಿಲ್ಲಿರುವುದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಎಂದು ಹೇಳಿ ಕೋಪದಿಂದ ಎದ್ದು ಹೊರಗಡೆ ಬಂದ್ಬಿಡ್ತಾಳೆ. ಅದೇ ಸಮಯಕ್ಕೆ ರಜನಿ ಚಿಕ್ಕಪ್ಪ ಮನೆಗೆ ಬರ್ತಾರೆ. ರಜನಿಗೆ ಈ ಸಂಬಂಧ ತಂದಿದ್ದೇ ರಜನಿ ಚಿಕ್ಕಪ್ಪ. ಹಾಗಾಗಿ ರಜನಿ ತಂದೆಗೆ ಇಷ್ಟೆಲ್ಲ ಆಗಿದೆ ಅನ್ನೋ ಕೋಪವನ್ನ ಮನಸ್ಸಲ್ಲಿಟ್ಕೊಂಡು ತಮ್ಮನ ಬಳಿ ಕೋಪದಿಂದ ಹೇಳ್ತಾರೆ, ಅದೇನಂತ ಸಂಬಂಧ ತಂದೋ ಏನೋ, ನನ್ನ ಮಗಳ ಜೀವನನೇ ಹಾಳಾಗಿ ಹೋಯ್ತು. ನಿನ್ನ ನಂಬಿ ನಾನು ಆ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟೆ. ಈಗ ನೋಡು, ನನ್ನ ಮಗಳಿಗೆ ಹೊಡೆದು ಹೇಗೆ ಕಳಿಸಿದ್ದಾರೆ ಎಂದು ಅಣ್ಣ ಹೇಳಿದ್ದನ್ನು ಕೇಳಿ ತಮ್ಮ ಹೇಳುತ್ತಾನೆ, ಅವರ ಬಗ್ಗೆ ಎಲ್ಲ ಗೊತ್ತಿದ್ದೆ ನಾನು ಈ ಸಂಬಂಧ ತಂದಿದ್ದು. ಹುಡುಗ ಕೂಡ ತುಂಬಾ ಒಳ್ಳೆಯವನು ಎಂದು ಹೇಳಿದ್ದನ್ನು ಕೇಳಿ ಅಣ್ಣ ಹೇಳುತ್ತಾನೆ, ಹಾಗಾದ್ರೆ ನನ್ನ ಮಗಳು ಕೆಟ್ಟವಳ? ಹಾಗಂತ ನಾನ್ ಹೇಳಿಲ್ಲ. ವಿಷಯ ಏನು ಅಂತ ತಿಳ್ಕೊಂಡು ತಾನೇ ನೀನು ಮಗಳನ್ನ ಕರ್ಕೊಂಡು ಬರ್ಬೇಕು. ಅಲ್ಲ, ನನಗೊಂದು ಮಾತು ಹೇಳು, ಮಾವ ಆಗ್ಲಿ ಅಥವಾ ನಾದ್ನಿ ಏನಾದ್ರೂ ಮಾಡುದ್ರಾ? ಗಂಡ ಹೊಡೆದ ತಕ್ಷಣ ಮಗಳನ್ನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟೆ. ತಪ್ಪು ಯಾರೇ ಮಾಡಿರ್ಲಿ ಉಗಿದು ಬುದ್ಧಿ ಹೇಳೋದಲ್ವಾ? ನಾನು ಒಪ್ಕೊಳ್ತೀನಿ, ಅವನು ಹೊಡಿಬಾರ್ದಾಗಿತ್ತು. ಅದನ್ನ ಅವನಿಗೆ ಅಲ್ಲೇ ಬುದ್ಧಿ ಹೇಳ್ಬೋದಾಗಿತ್ತಲ್ಲ. ಸರಿ ಸರಿ, ಏನೋ ಮಕ್ಕಳು ತಪ್ಪು ಮಾಡ್ಬಿಟ್ಟಿದ್ದಾರೆ. ಇನ್ನೂ ಕಾಲ ಮಿಂಚಿಲ್ಲ. ಹೋಗಿ ಮಾತಾಡಿ ಎಲ್ಲ ಸರಿಪಡಿಸೋಣ ನಡಿ ಎಂದು ತಮ್ಮ ಹೇಳಿದ್ದನ್ನು ಕೇಳಿ ಅಣ್ಣ ಹೇಳುತ್ತಾನೆ, ಏನು, ಮತ್ತೆ ನನ್ನ ಮಗಳನ್ನ ಅಲ್ಲಿಗೆ ಕಳಿಸ್ಬೇಕಾ? ಹೌದಪ್ಪ, ಇದು ನಿನ್ನ ಮಗಳ ಜೀವನದ ಪ್ರಶ್ನೆ. ಇಷ್ಟು ಚಿಕ್ಕ ವಿಷಯಕ್ಕೆ ಈ ರೀತಿ ದೊಡ್ಡದು ಮಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ. ನಡಿ ನೀನು. ನೋಡು, ನನ್ನ ಮಾತು ಕೇಳದೆ ಇದ್ರೆ ಇನ್ನೊಂದ್ಸಲ ನಾನು ಮನೆಗೆ ಬರಲ್ಲ ಎಂದು ಬಲವಂತ ಮಾಡಿದ್ದಕ್ಕೆ ರಜನಿ ತಂದೆ ಕೂಡ ಮಗಳನ್ನ ಮತ್ತೆ ಗಂಡನ ಮನೆಗೆ ಕರೆದುಕೊಂಡು ಹೋಗಲು ಒಪ್ಕೊಳ್ತಾರೆ. ಆದ್ರೆ ತಮ್ಮನ ಮಾತಿಗೆ ರಜನಿ ತಂದೆ ಹೇಳುತ್ತಾರೆ, ನೋಡು, ನಿನ್ನ ಮಾತಿಗೆ ಒಪ್ಕೊಂಡು ಮತ್ತೆ ನಾನು ನನ್ನ ಮಗಳನ್ನ ಕಳಿಸ್ತಿದ್ದೀನಿ. ಮತ್ತೆ ಏನಾದ್ರೂ ಈ ರೀತಿಯಾದ ತೊಂದರೆಗಳಾದ್ರೆ ನಾನು ಸುಮ್ಮನೆ ಇರಲ್ಲ ಎಂದು ಹೇಳಿ ಮಗಳನ್ನು ಗಂಡನ ಮನೆಗೆ ಕರೆದುಕೊಂಡು ಹೋಗ್ತಾರೆ. ಇನ್ನು ರಜನಿ ಗಂಡನ ಮನೆಯಲ್ಲಿ ರಜನಿ ಚಿಕ್ಕಪ್ಪನನ್ನು ನೋಡಿ ರಜನಿ ಗಂಡ ಆಶ್ಚರ್ಯದಿಂದ, ಅರೆ ಅಂಕಲ್, ನೀವೇನಿಲ್ಲಿ ಎಂದು ಪ್ರಶ್ನಿಸಿದಾಗ ರಜನಿ ಚಿಕ್ಕಪ್ಪ ಹೇಳುತ್ತಾರೆ, ಹೌದಪ್ಪ, ಈ ಮನೆ ಸ್ವತ್ತನ್ನ ನಿನಗೆ ಒಪ್ಪಿಸೋದಕ್ಕೆ ಬಂದಿದ್ದೇನೆ ಎಂದು ಹೇಳುವಷ್ಟರಲ್ಲಿ ರಜನಿ ಮನೆಯೊಳಗೆ ಬಂದ ಹೆಂಡತಿಯನ್ನು ನೋಡಿದ ತಕ್ಷಣ ರಜನಿ ಗಂಡ ಹೇಳುತ್ತಾನೆ, ನನ್ನ ಕ್ಷಮಿಸಿ ಅಂಕಲ್, ಆದ್ರೆ ರಜನಿ ಮತ್ತೆ ಇಲ್ಲಿರೋದು ಬೇಡ. ಎಲ್ಲಿಂದ ಕರ್ಕೊಂಡು ಬಂದಿದ್ದೀರೋ ಅಲ್ಲಿಗೆ ಕರ್ಕೊಂಡು ಹೋಗ್ಬಿಡಿ ಎನ್ನುವಷ್ಟರಲ್ಲಿ ರೂಮಿಂದ ರಜನಿ ಮಾವ ಬರ್ತಾರೆ. ಏನ್ ಹೇಳ್ತಾ ಇದೀಯೋ ನೀನು? ಸೊಸೆ ಮತ್ತೆ ಮನೆಗೆ ಬಂದಿದ್ದಾಳೆ, ಅವಳನ್ನ ಮನೆ ಒಳಗಡೆ ಬರಬೇಡ ಅಂತ ಹೇಳ್ತಾ ಇದೀಯಾ? ಹೌದಪ್ಪ, ಇನ್ನ ಅವಳಿಲ್ಲಿರೋದು ಬೇಡ. ಅವರ ತಂದೆ ಏನು ಹೇಳಿ ಕರ್ಕೊಂಡು ಹೋದ್ರು ಅನ್ನೋದನ್ನ ಮರ್ತು ಬಿಟ್ರಾ ನೀವು ಎಂದು ಮಗ ಹೇಳಿದ್ದನ್ನು ಕೇಳಿ ತಂದೆ ಹೇಳುತ್ತಾರೆ, ನೋಡಪ್ಪ, ಕೋಪದಲ್ಲಿ ಕೆಲವೊಮ್ಮೆ ಇಂಥ ತಪ್ಪುಗಳು ಆಗ್ಬಿಡುತ್ತೆ. ಹಾಗಂತ ಹೇಳಿ ಅದನ್ನೇ ಸಾಧಿಸಬಾರ್ದು. ಸಮಾಧಾನದಿಂದ ಎಲ್ಲವನ್ನ ಸರಿಪಡಿಸಬಹುದು. ಮನೆ ಸೊಸೆ ಮನೆಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ತಾಳೆ ಹೇಳು ಎಂದು ತಂದೆ ಹೇಳಿದ್ದನ್ನು ಕೇಳಿ ಮಗ ಹೇಳುತ್ತಾನೆ, ಹಾಗಾದ್ರೆ ಸರಿ, ನಂದೊಂದು ಕಂಡೀಷನ್ ಇದೆ. ಈ ಮನೆಯಲ್ಲಿ ನನ್ನ ತಂಗಿ ಮೇಲೆ ಅವಳು ಯಾವ ಹಕ್ಕನ್ನ ಚಲಾಯಿಸಬಾರ್ದು. ಅವಳ ಕೆಲಸವನ್ನ ಅವಳು ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಅನುಮತಿ ಕೊಡ್ತೀನಿ ಎಂದು ಮಗ ಹೇಳಿದ್ದನ್ನು ಕೇಳಿ ತಂದೆ ಹೇಳುತ್ತಾರೆ, ಅದರಲ್ಲೇನಿದೆ, ನಿಮ್ ತಂಗಿ ಬೇರೆ ಅವಳು ಬೇರೆ ನಾ, ಈ ಮನೆ ಅವಳದು ಕೂಡ. ಅತ್ತಿಗೆ ನಾದಿನಿ ಇಬ್ರು ಸೇರಿ ಮಾಡ್ಕೊಳ್ತಾರೆ ಬಿಡು ಎಂದು ಹೇಳುತ್ತಾ, ನೀನು ಒಳಗಡೆ ಬಾಮ್ಮ ರಜನಿ ಎಂದು ಮಾವ ಆಗಿನ ಸಂದರ್ಭವನ್ನು ಸರಿಪಡಿಸಿಬಿಡುತ್ತಾರೆ. ಇತ್ತ ತಂದೆ ಹೇಳಿದ್ದನ್ನು ಕೇಳಿ ಮಗ ತನ್ನ ತಂದೆಯ ಮಾತಿಗೆ ಎದುರು ಮಾತನಾಡದೆ ಸುಮ್ಮನಾಗ್ತಾನೆ. ಇತ್ತ ರಜನಿ ಚಿಕ್ಕಪ್ಪ, ನೋಡಿ, ಏನು ಗೊತ್ತಿಲ್ಲದೆ ಮಕ್ಕಳು ತಪ್ಪು ಮಾಡಿಬಿಟ್ಟಿದ್ದಾರೆ. ಇನ್ಮುಂದೆ ಈ ರೀತಿಯಾಗಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಎಂದು ಹೇಳಿ ರಜನಿಯನ್ನು ಬಿಟ್ಟು ಹೊರಡುತ್ತಾರೆ. ಆದರೆ ಇಷ್ಟೆಲ್ಲ ಆದ್ರೂ ರಜನಿ ಮಾತ್ರ ತನ್ನನ್ನು ತಾನು ತಿದ್ದುಕೊಳ್ಳುವ ಪ್ರಯತ್ನವನ್ನ ಮಾಡೋದೇ ಇಲ್ಲ. ಬೇರೆ ದಿನ ಮತ್ತೆ ಬೆಳಗ್ಗೆ ಲೇಟಾಗಿ ಎದ್ದೊಳ್ತಾಳೆ.
ತನ್ನ ರೂಮಿನ ಬಳಿ ಬಂದು ಮಾವ, ರಜನಿ, ನಾನು ಟ್ಯಾಬ್ಲೆಟ್ ತಗೊಳ್ಬೇಕು. ಟೈಮ್ ಆಗ್ತಿದೆ. ಏನಾದ್ರೂ ಒಂದಿಷ್ಟು ಟಿಫನ್ ಮಾಡ್ಕೊಡಮ್ಮ. ಅವಳಿಗೆ ಎಕ್ಸಾಮ್ ಇದೆ. ಎಕ್ಸಾಮ್ಗೆ ಹೋಗಿದ್ದಾಳೆ. ಇಲ್ದಿದ್ರೆ ಅವಳಿಗೆ ಹೇಳ್ತಿದ್ದೆ ಎಂದು ರಜನಿ ಮಾವ ಹೇಳಿದ್ದನ್ನು ಕೇಳಿ ಮಲಗಿಕೊಂಡಿದ್ದ ರಜನಿ ಹೇಳುತ್ತಾಳೆ, ಮನೇಲಿ ಬ್ರೆಡ್ ಇದೆ. ಅದನ್ನೇ ತಿಂದ್ರೆ ಆಗಲ್ವಾ? ಯಾವಾಗ ನೋಡಿದ್ರು ರಜನಿ ಅದು ಮಾಡಿಕೊಡು, ರಜನಿ ಇದು ಮಾಡಿಕೊಡು ಅಂತೀರಲ್ಲ. ನನ್ನೇನು ಮನೆ ಕೆಲಸದವಳು ಅನ್ಕೊಂಡಿದ್ದೀರಾ? ಎಂದು ರೂಮಿಂದ ಎದ್ದು ಹೊರಗಡೆ ಬರ್ತಾಳೆ. ವಾಕಿಂಗ್ ಎಂದು ಹೋಗಿದ್ದ ಗಂಡ ಕೂಡ ಆಗ ತಾನೇ ಬಂದಿರ್ತಾನೆ. ಅವಳು ಕೂಗುತ್ತಿರುವುದನ್ನು ಕೇಳಿ ಗಂಡ ಹೇಳುತ್ತಾನೆ, ಅಪ್ಪ, ಏನ್ ಹೇಳಿದ್ರು ಅಂತ ಹೇಳಿ ಇಷ್ಟು ಕೂಗಾಡ್ತಾ ಇದೀಯಾ? ನನಗೂ ಕೆಲಸಕ್ಕೆ ಲೇಟ್ ಆಗ್ತಿದೆ. ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಎಂದು ಗಂಡ ಹೇಳಿದ್ದನ್ನು ಕೇಳಿ ಹೆಂಡತಿ ಹೇಳುತ್ತಾಳೆ, ಮತ್ತೆ ಶುರು ಮಾಡಿದ್ರಾ ನೀವು? ಅದು ಮಾಡು ಇದು ಮಾಡು ಅಂತ ಹೇಳಿ ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ. ಬೇಕಾದ್ರೆ ಮಾಡ್ಕೊಳ್ಳಿ ಎಂದು ಕೋಪದಿಂದ ಹೇಳಿದ್ದನ್ನು ಕೇಳಿ ಗಂಡ ಮತ್ತೆ ಹೊಡೆಯಲು ಹೋಗ್ತಾನೆ. ತಕ್ಷಣವೇ ಅಲ್ಲೇ ನಿಂತಿದ್ದ ರಜನಿ ಮಾವ, ನೋಡಮ್ಮ, ನಿನಗೆ ಬೆಳಗ್ಗೆ ಎದ್ದು ತಿಂಡಿ ಮಾಡು ಅಂತ ಹೇಳಿದ್ದು ದೊಡ್ಡ ತಪ್ಪಾಗೋಯ್ತಾ? ಎಂದು ಮಾವ ಹೇಳಿದ್ದನ್ನು ಕೇಳಿ ರಜನಿ ಹೇಳ್ತಾಳೆ, ಹೌದು, ನೀವು ನಿಮ್ಮ ಮಗಳು ನನ್ನ ಜೀವನನೇ ನರ್ಕ ಮಾಡ್ಬಿಟ್ಟಿದ್ದೀರಾ. ನಿಮ್ಮಿಂದಾಗಿ ಮನೆಯಲ್ಲಿ ಇಷ್ಟು ಜಗಳಗಳಾಗ್ತಿರೋದು. ಸಾಕಪ್ಪ ಸಾಕು, ಇನ್ನು ನಾನು ಇಲ್ಲಿ ಇರೋದಿಲ್ಲ ಎಂದು ಹೇಳಿ ಕೋಪದಿಂದ ಮತ್ತೆ ತನ್ನ ತಾಯಿ ಮನೆಗೆ ಹೊರಟು ಬಿಡ್ತಾಳೆ. ಇತ್ತ ರಜನಿ ತಾಯಿ ಮನೆಯಲ್ಲಿ ಪೂಜೆ ಇಟ್ಕೊಂಡಿರೋ ವಿಷಯದ ಬಗ್ಗೆ ಎಲ್ಲರೂ ಹಾಲ್ನಲ್ಲೇ ಕುಳಿತು ಮಾತನಾಡ್ತಿರ್ತಾರೆ. ಎಲ್ಲರಿಗೂ ಕಾಫಿಯನ್ನು ಕೊಡುತ್ತಿದ್ದ ರೇವತಿ ತನ್ನ ನಾದಿನಿ ಬಾಗಿಲಿನ ಬಳಿ ಬರುತ್ತಿರುವುದನ್ನು ನೋಡಿ, ಅರೆ ರಜನಿ, ಇದೇನು ಇಷ್ಟೊತ್ತಲ್ಲಿ? ಎಂದ ತಕ್ಷಣ ಹಾಲ್ನಲ್ಲೇ ಕುಳಿತಿದ್ದ ತಂದೆ ತಾಯಿ ಎದ್ದು ಮಗಳನ್ನು ನೋಡಿದ ತಕ್ಷಣ ಮಗಳು ಕಣ್ಣೀರು ಹಾಕಲು ಶುರು ಮಾಡ್ತಾಳೆ. ಮಗಳು ಅಳುತ್ತಿರುವುದನ್ನು ನೋಡಿ ತಂದೆ ಮಗಳ ಬಳಿ ಬಂದು, ಏನಾಯ್ತಮ್ಮ? ಯಾಕೆ? ಏನಾಯ್ತು? ಹೇಗೆ ಬಂದೆ ನೀನು ಇಲ್ಲಿಗೆ? ಎಂದು ಗಾಬರಿ ಪಡುತ್ತಾ ಮಗಳನ್ನು ಕೇಳಿದ್ದಕ್ಕೆ ಮಗಳು, ಅಪ್ಪ, ಇನ್ನು ನಾನು ಅಲ್ಲಿರೋದಕ್ಕಾಗಲ್ಲ ಅಪ್ಪ. ಮತ್ತೆ ಅವರೆಲ್ಲ ನನ್ನ ಜೊತೆ ಜಗಳ ಆಡಿದ್ರು, ಹೊಡೆಯೋದಕ್ಕೆ ಬಂದ್ರು. ಇಡೀ ದಿನ ಮನೆ ಕೆಲಸನ ಮಾಡಿ ಸುಸ್ತಾಗಿ ಹೋಗಿತ್ತು. ಹಾಗಾಗಿ ಬೆಳಗ್ಗೆ ಎದ್ದೇಳೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಅಷ್ಟಕ್ಕೆ ಎದ್ದು ಬೇಗ ತಿಂಡಿ ಮಾಡು ಅಂತ ಹೇಳಿ ನನ್ನ ಜೊತೆ ಜಗಳ ಆಡಿ ಹೊಡೆಯೋದಕ್ಕೆ ಬಂದ್ರು ಎಂದು ಮಗಳು ಕಣ್ಣೀರು ಹಾಕಿದ್ದನ್ನು ನೋಡಿ ತಂದೆ ಹೇಳುತ್ತಾರೆ. ಅಷ್ಟೇ ಹೇಳಿದ್ರು ಎಷ್ಟು ಧೈರ್ಯದಿಂದ ಮತ್ತೆ ಅದೇ ಕೆಲಸ ಮಾಡಿದ್ದಾರೆ ಅವರು ಎಂದು ತಂದೆ ಹೇಳಿದ್ದನ್ನು ಕೇಳಿ ರಜನಿ ತಾಯಿ ಹೇಳುತ್ತಾರೆ, ಅದಕ್ಕೆ ನಾನು ಅವತ್ತು ಹೇಳಿದ್ದು ಅವಳನ್ನ ಮತ್ತೆ ಕಳಿಸ್ಬೇಡಿ ಅಂತ ಹೇಳಿ. ಆದ್ರೆ ನೀವು ಮತ್ತೆ ಅವಳನ್ನ ಕರ್ಕೊಂಡು ಹೋದ್ರಿ. ಹೌದಪ್ಪ, ಈಗ ಮತ್ತೆ ನಾನು ಅಲ್ಲಿಗೆ ಹೋಗಲ್ಲ. ಅವರ ಮೇಲೆ ಕೇಸ್ ಬುಕ್ ಮಾಡಿ. ಆ ಮನುಷ್ಯನ ಜೊತೆ ಇರೋದಕ್ಕಾಗಲ್ಲ ಎಂದು ಮಗಳು ಹೇಳಿದ್ದನ್ನು ಕೇಳಿ ತಂದೆ ಹೇಳುತ್ತಾರೆ, ಹಾಗೆ ಆಗ್ಲಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೇ ಆಗ್ಲಿ. ಇವತ್ತೇ ನಾನು ಲಾಯರ್ ಹತ್ರ ಹೋಗಿ ಮಾತಾಡ್ತೀನಿ. ನೀನು ಇದರ ಬಗ್ಗೆ ಟೆನ್ಷನ್ ತಗೋಬೇಡ, ನಾವಿದ್ದೀವಿ. ಹೋಗು, ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಎನ್ನುತ್ತಾರೆ. ಇತ್ತ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದ ರೇವತಿಯ ಬಳಿ ನಾದಿನಿ ಬಂದು, ಅತಿಗೆ, ನನಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಬಿಸಿ ಬಿಸಿ ಕಾಫಿ ಮಾಡಿಕೊಡಿ, ಜೊತೆಗೆ ಬ್ರೆಡ್ ರೋಸ್ಟ್ ಮಾಡಿಕೊಡಿ ಎಂದು ಹೇಳಿ ಹಾಲಿಗೆ ಬರ್ತಾಳೆ. ನಾದಿನಿ ಹೇಳಿದ ಮಾತಿಗೆ ರೇವತಿ ಸುಮ್ಮನೆ ಬ್ರೆಡ್ ಹಾಗೂ ಕಾಫಿಯನ್ನು ತೆಗೆದುಕೊಂಡು ರೂಮಲ್ಲಿದ್ದ ತನ್ನ ನಾದಿನಿ ರಜನಿಗೆ ತಂದು ಕೊಡ್ತಾಳೆ. ಹೀಗೆ ಮನೆ ಕೆಲಸದಿಂದ ಸುಸ್ತಾಗಿ ರಾತ್ರಿಯ ಅಡುಗೆಯನ್ನೆಲ್ಲ ಮಾಡಿ ಊಟ ತಿಂದ ಮೇಲೆ ಮಲಗಲು ರೇವತಿ ರೂಮ್ಗೆ ಹೋಗ್ತಾಳೆ. ತನ್ನ ಗಂಡನ ಬಳಿ ಮಾತನಾಡುತ್ತಾ ರೇವತಿ ಹೇಳ್ತಾಳೆ, ರೀ, ರಜನಿ ಈ ರೀತಿ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಜಗಳ ಆಡ್ಕೊಂಡು ಮನೆ ಬಿಟ್ಟು ಬಂದ್ರೆ ಮುಂದೆ ಅವಳ ಜೀವನದ ಕತೆ ಏನು? ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಈ ರೀತಿ ಜಗಳ ಆಡ್ಕೊಂಡು ಬರ್ತಿದ್ರೆ ಸಂಸಾರ ಹೇಗ್ ನಡೆಯುತ್ತೆ? ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳೋದಲ್ವಾ ಎಂದು ರೇವತಿ ಹೇಳಿದ್ದನ್ನು ಕೇಳಿ ಗಂಡ ಹೇಳುತ್ತಾನೆ, ಅವಳು ಬಂದಿರೋದ್ರಿಂದ ನಿನಗೇನು ಕಷ್ಟ? ಅವನು ಇಲ್ದೇ ಇದ್ರೆ ಇನ್ನೊಬ್ಬ ಆಗ್ತಾನೆ ಎಂದಾಗ, ಅಲ್ಲ ರೀ, ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಾ ನೀವು ಇನ್ನೊಂದು ಮದುವೆ ಬಗ್ಗೆ. ಈ ರೀತಿ ಮನೆ ಬಿಟ್ಟು ಅವಳು ಈ ಮನೆಗೆ ಬಂದಿರೋದ್ರಿಂದ ಅಕ್ಕಪಕ್ಕದವರೆಲ್ಲ ಏನ್ ಹೇಳಲ್ಲ ಹೇಳಿ? ನೀವು ಅವಳಿಗೆ ಅಣ್ಣ, ಬುದ್ಧಿ ಹೇಳಿ ಮತ್ತೆ ಕರ್ಕೊಂಡು ಹೋಗಿ ಬಿಡೋದಲ್ವಾ ಎಂದು ಹೆಂಡತಿ ಹೇಳಿದ್ದನ್ನು ಕೇಳಿ ಗಂಡನು ಹೇಳುತ್ತಾನೆ, ನೋಡು, ಏನ್ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. ಈಗ ಸಮಯ ಜಾಸ್ತಿ ಆಗಿದೆ. ಬೆಳಗ್ಗೆ ನಾನು ಕೆಲಸಕ್ಕೆ ಬೇಗ ಹೋಗ್ಬೇಕು.
ಮಲ್ಕೋ ಎಂದು ಹೇಳಿ ಗಂಡ ನಿದ್ದೆಗೆ ಜಾರ್ತಾನೆ. ಇನ್ನು ಬೇರೆ ದಿನ ಬೆಳಗ್ಗೆ ಬೇಗ ಎದ್ದು ರೇವತಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಬೇಗ ಬೇಗ ಎಲ್ಲರಿಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಗಂಡನಿಗೆ ಪ್ಲೇಟಲ್ಲಿ ಉಪ್ಮಾ ಹಾಕ್ಕೊಡ್ತಾಳೆ. ಬಟ್ಟೆ ಒಣಗ ಹಾಕಲು ಹೊರಗಡೆ ಹೋಗ್ತಾಳೆ. ಆಗ ತಾನೇ ಎದ್ದು ತನ್ನ ಅತ್ತಿಗೆಯ ಬಳಿ ನಾದಿನಿ ಬಂದು ಹೇಳ್ತಾಳೆ, ಅತ್ತಿಗೆ, ಮನೆಯಲ್ಲಿ ಮ್ಯಾಗಿ ಇದ್ರೆ ನನಗೆ ಮ್ಯಾಗಿ ಮಾಡ್ಕೊಟ್ಬಿಡಿ ಎಂದು ನಾದಿನಿ ಹೇಳಿದ್ದನ್ನು ಕೇಳಿ ಅತ್ತಿಗೆ ಹೇಳುತ್ತಾಳೆ, ನೋಡು ರಜನಿ, ಈಗ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ, ಮತ್ತೆ ಮ್ಯಾಗಿ ಮಾಡು ಅಂದ್ರೆ ಆಗೋಲ್ಲ. ಇವತ್ತು ಶುಕ್ರವಾರ, ಪೂಜೆ ಬೇರೆ ಮಾಡಬೇಕು, ನನಗೆ ಕೆಲಸ ಜಾಸ್ತಿ ಇದೆ ಎಂದು ಹೇಳಿದ್ದನ್ನು ಕೇಳಿ ನಾದಿನಿ ಹೇಳುತ್ತಾಳೆ, ಮನೆಯಲ್ಲಿ ಪ್ರತಿಯೊಂದು ವಸ್ತು ಇದ್ರೂ ನಿಮಗೆ ಮಾಡಿಕೊಡೋದಕ್ಕೆ ಕಷ್ಟ. ನಿಮಗೆ ನಾನು ಇಲ್ಲಿ ಬಂದಿರೋದೇ ಇಷ್ಟ ಇಲ್ಲ ಅನ್ಸುತ್ತೆ. ಹೋಗ್ಲಿ ಬಿಡಿ, ನಾನು ಅಮ್ಮನಿಗೆ ಹೇಳಿ ಮಾಡಿಸ್ಕೊಳ್ತೀನಿ ಎಂದು ನಾದಿನಿ ಹೇಳಿದ್ದನ್ನು ಕೇಳಿ ಅತ್ತಿಗೆ ಹೇಳುತ್ತಾಳೆ, ನೋಡು ರಜನಿ, ಇವತ್ತು ಶುಕ್ರವಾರ, ಕೆಲಸ ಮನೇಲಿ ಜಾಸ್ತಿ ಇರುತ್ತೆ. ಅದ್ರ ಮೇಲೆ ನೀನು ಅದು ಮಾಡಿಕೊಡು ಅಂತಂದ್ರೆ ಹೇಗೆ ಹೇಳು? ಮನೇಲಿ ಎಲ್ಲರಿಗೋಸ್ಕರ ತಿಂಡಿನ ಮಾಡಿದ್ದೀನಲ್ಲ, ಅದನ್ನೇ ತಿನ್ಬೋದಲ್ವಾ? ಸುಮ್ಮನೆ ಇಲ್ಲದೆ ಇರೋ ಮಾತನ್ನೆಲ್ಲ ಹೇಳಿ ನನ್ನ ಜೊತೆ ಜಗಳ ಆಡಬೇಡ ಎಂದು ಹೇಳುವುದೇ ತಡ ರೇವತಿ ಗಂಡ ಬಂದು, ಯಾಕೆ, ಏನಾಗ್ಬಿಡುತ್ತೆ? ಅವಳು ಹೇಳಿದ್ದನ್ನ ಮಾಡ್ಕೊಟ್ಬಿಟ್ರೆ? ಮೊದಲೇ ಅವಳು ನೊಂದು ಬಂದಿದ್ದಾಳೆ ಎಂದಾಗ, ಹೌದು ರೀ, ನನಗೂ ಮನೆಯಲ್ಲಿ ಕೆಲಸ ಇರುತ್ತೆ, ಮನೆ ಒರೆಸ್ಬೇಕು, ಮನೆಯಲ್ಲಿ ಇಷ್ಟು ಕೆಲಸ ಇಟ್ಕೊಂಡು ಹೇಳ್ದವ್ರದೆಲ್ಲ ಮಾಡ್ಕೊಂಡಿರೋದಕ್ಕೆ ನಾನೇನು ಮನೆ ಕೆಲಸದವಳ ಎಂದು ರೇವತಿ ಹೇಳಿದ್ದನ್ನು ಕೇಳಿ ಗಂಡನಿಗೆ ಕೋಪ ಬಂದು, ನೋಡು, ಈ ಮನೆಯಲ್ಲಿ ಹೇಳ್ದ ಹಾಗೆ ಮಾಡ್ಕೊಂಡಿರೋದಾದ್ರೆ ಇರು, ಇಲ್ಲ ಅಂದ್ರೆ ನಿಮ್ಮಮ್ಮನ ಮನೆಗೆ ಹೋಗು ಎಂದು ಹೇಳಿ ಕೋಪದಿಂದ ಅವಳನ್ನು ಹೊಡೆಯಲು ಹೋಗ್ತಾನೆ. ಗಂಡ ಹೊಡೆಯಲು ಬಂದಿದ್ದನ್ನು ನೋಡಿ ರೇವತಿ, ಈ ಮನೆಯಲ್ಲಿ ನಾನು ಎಷ್ಟು ಮಾಡಿದ್ರೂ ನಿಮಗೆಲ್ಲ ನಿಯತ್ತಿಲ್ಲ. ನಿಮ್ಮ ತಂಗಿ ಮುಂದೆ ನೀವು ಇಷ್ಟೆಲ್ಲ ಮಾಡಿದ್ಮೇಲೆ ನಾನಿಲ್ಲಿದ್ದು ಪ್ರಯೋಜನ ಏನು ಎಂದು ಹೇಳಿ ರೇವತಿ ಬಟ್ಟೆನ ಪ್ಯಾಕ್ ಮಾಡಿ ರೇವತಿ ರೂಮಿಂದ ಹೊರಗಡೆ ಬಂದಿದ್ದನ್ನು ನೋಡಿ ರೇವತಿ ಅತ್ತೆ ಹೇಳುತ್ತಾರೆ, ಏನಮ್ಮ ಇದು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಬಟ್ಟೆನ ಪ್ಯಾಕ್ ಮಾಡಿ ಹೋಗ್ತೀನಿ ಅಂತಿದ್ಯಲ್ಲ, ಅಂಥದ್ದು ಏನಾಗೋಯ್ತು ಎಂದು ಅತ್ತೆ ಹೇಳಿದ್ದಕ್ಕೆ ರೇವತಿ ಹೇಳುತ್ತಾಳೆ, ಹೌದಾ ಅತ್ತೆ, ಇದು ನಿಮಗೆ ಚಿಕ್ಕ ವಿಷಯನಾ? ನಿಮಗೆ ನಿಮ್ಮ ಮಗಳು ಬೇರೆ, ನಾನು ಬೇರೆನಾ? ನಿಮ್ಮ ಮಗಳ ಮೇಲೆ ನಡೆದ್ರೆ ಅದು ದೌರ್ಜನ್ಯ, ಅದೇ ನನ್ನ ಮೇಲೆ ನಡೆದ್ರೆ ಅದನ್ನ ನಾನು ಸಹಿಸಿಕೊಂಡು ಈ ಮನೆಯಲ್ಲಿ ನಾನು ಕೆಲಸದವಳಾಗಿ ಇರೋದಕ್ಕಾಗೋಲ್ಲ ಎಂದು ರೇವತಿ ಹೇಳಿದ್ದನ್ನು ಕೇಳಿ ರೇವತಿ ಮಾವ ಹೇಳುತ್ತಾರೆ, ಹಾಗಾದ್ರೆ ನಿನಗೆ ನನ್ನ ಮಗಳು ಇಲ್ಲಿರೋದು ತೊಂದರೆ ಆಗ್ತಿದ್ಯಾ ಎಂದು ಹೇಳಿದ್ದನ್ನು ನೋಡಿ ರೇವತಿ ಹೇಳುತ್ತಾಳೆ, ನೋಡಿ ಮಾವ, ನಿಮ್ಮ ಮಗಳು ಇಲ್ಲಿರೋದು ನನಗೇನು ತೊಂದರೆ ಇಲ್ಲ. ನಿಮ್ಮ ಮಗಳ ಜೀವನ ಅವಳ ಕೈಯಿಂದ ಅವಳೇ ಹಾಳು ಮಾಡ್ಕೊಳ್ತಿದ್ದಾಳೆ. ಆದ್ರೆ ಇಲ್ಲಿ ನಾನು ಈ ಮನೆಗೆ ಸೊಸೆಯಾಗಿ ಅಂಥ ಕೆಲಸ ಮಾಡೋದಕ್ಕೆ ಹೋಗ್ಲಿಲ್ಲ. ಎಲ್ಲರನ್ನ ಸರಿ ಸಮಾನವಾಗಿ ಸಹಿಸಿಕೊಂಡು ಮನೆನ ನಿಭಾಯಿಸ್ಕೊಂಡು ಹೋಗ್ತಿದ್ದೆ. ನಾನು ಇಷ್ಟೆಲ್ಲ ಈ ಮನೆಗೆ ಮಾಡಿ ಪ್ರಯೋಜನ ಏನು? ಕೊನೆಗೆ ನಿಮ್ಮ ಮಗ ನನ್ನ ಒಡೆಯೋದಕ್ಕೆ ಬಂದ್ರು ಎಂದು ರೇವತಿ ಹೇಳಿದ್ದನ್ನು ಕೇಳಿ ಅವಳ ಮಾವ ಹೇಳುತ್ತಾರೆ, ನೋಡು, ಈ ಮನೇನ ಬಿಟ್ಟು ನನ್ನ ಮಗಳು ಎಲ್ಲಿಗೂ ಹೋಗಲ್ಲ, ಅವಳು ಈ ಮನೆಯಲ್ಲೇ ಇರೋದು. ನಿನಗೆ ಇಷ್ಟ ಇಲ್ಲ ಅಂದ ಮೇಲೆ ನೀನು ಹೋಗಬಹುದು ಎಂದು ಮಾವ ಹೇಳಿದ್ದನ್ನು ಕೇಳಿ ರೇವತಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ಸೊಸೆ ಹೋಗಿದ್ದನ್ನು ನೋಡಿ ರೇವತಿ ಅತ್ತೆ ಹೇಳುತ್ತಾರೆ, ಅಯ್ಯೋ, ಇದೇನ್ರಿ, ಇಷ್ಟು ಚಿಕ್ಕ ವಿಷಯಕ್ಕೆ ಸೊಸೆನ ಮನೆಯಿಂದ ಹೋಗು ಅಂತ ಹೇಳ್ಬಿಟ್ರಿ? ಮೊದಲೇ ನಮ್ಮ ಮಗಳ ಜೀವನ ಹಾಳಾಗಿದೆ, ಈಗ ಮಗನ ಜೀವನನೂ ಹಾಳಾಗ್ತಿದೆ ಎಂದು ಹೆಂಡತಿ ಹೇಳಿದ್ದನ್ನು ಕೇಳಿ ರಜನಿ ತಂದೆ ಹೇಳುತ್ತಾರೆ, ಹೋದ್ರೆ ಹೋಗ್ತಾಳೆ ಬಿಡು, ನಮ್ಮ ಮಗಳ ಬಗ್ಗೆನೂ ನಾವು ಯೋಚನೆ ಮಾಡಬೇಕು ಎನ್ನುತ್ತಾರೆ. ಇನ್ನು ರೇವತಿ ಮನೆ ಬಿಟ್ಟು ಹೋಗಿ 10 ದಿನ ಕಳೆದು ಹೋಗಿರುತ್ತೆ. ರೇವತಿ ಅತ್ತೆಯೇ ಮನೆ ಕೆಲಸನ ಮಾಡಿಕೊಂಡು ಅಡಿಗೆ ಮಾಡಿಕೊಂಡು ಮನೆನ ನಿಭಾಯಿಸುತ್ತಾ ಬರ್ತಿದ್ರು. ಆದರೆ ಅವರಿಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ಮನೆ ಕೆಲಸದಿಂದ ಅವರಿಗೆ ತುಂಬಾ ತೊಂದರೆ ಆಗ್ತಿತ್ತು. ಹಾಗಾಗಿ ಅಂದು ಮಗಳಿಗೆ ಮನೆ ಗುಡಿಸಿ ಅನ್ನ ಮಾಡೋದಕ್ಕೆ ಹೇಳಿದ್ರು. ಮೊದಲೇ ಕೆಲಸ ಮಾಡೋದ್ರಲ್ಲಿ ಹಿಂದೆ ಇದ್ದ ರಜನಿ ತಾಯಿ ಹೇಳಿದ ಮಾತನ್ನು ಕೇಳಿ, ಅಮ್ಮ, ನನ್ನ ಕೈಯಲ್ಲಿ ಈ ಕೆಲಸ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಇನ್ನು ಮೇಲೆ ಇಂಥ ಕೆಲಸ ಎಲ್ಲ ಹೇಳ್ಬೇಡ ಎಂದು ಹೇಳಿ ಕೋಪದಿಂದ ಮನೆ ಗುಡಿಸಿ ಟಿವಿ ನೋಡಲು ಕುಳಿತು ಬಿಡ್ತಾಳೆ. ಅಷ್ಟರಲ್ಲಿ ರಜನಿ ತಂದೆ ಬಂದು, ಒಂದು ಗ್ಲಾಸು ತಣ್ಣೀರ್ ತಗೊಂಡು ಬಾ ಅಮ್ಮ, ಹೊರಗಡೆ ಬಿಸಿಲು ಜಾಸ್ತಿ ಇದೆ, ಹೊರಗಡೆಯಿಂದ ಬರುವವರೆಗೂ ಸುಸ್ತಾಗ್ಬಿಡುತ್ತೆ ಎಂದು ಹೇಳಿದ್ದನ್ನು ಕೇಳಿ, ಇದೇನಪ್ಪ,
ಅಮ್ಮ ನೋಡಿದ್ರೆ ಮನೆ ಗುಡ್ಸು ಅಂತಾಳೆ. ನೀನು ನೋಡಿದ್ರೆ ನೀರ್ ತಗೊಂಡ್ ಬಾ ಅಂತೀಯ. ನನ್ನ ಕೈಯಲ್ಲಿ ಇದೆಲ್ಲ ಮಾಡೋದಕ್ಕೆ ಆಗೋಲ್ಲ ಎಂದು ಮಗಳು ಹೇಳಿದ್ದನ್ನು ಕೇಳಿ ತಾಯಿ, ಇದೇನೇ ಹೀಗ್ ಮಾತಾಡ್ತಾ ಇದೀಯಾ? ನಿನ್ನ ಅತ್ತಿಗೆ ಮನೆಯಿಂದ ಹೊರಗೆ ಹೋದಾಗ್ನಿಂದ ಮನೆ ಕೆಲಸನೆಲ್ಲ ನಾನೇ ಮಾಡ್ತಾ ಇರೋದು. ಇವಾಗೇನೋ ನನಗೆ ಹುಷಾರಿಲ್ಲ, ಸ್ವಲ್ಪ ಸಹಾಯ ಮಾಡು ಅಂತಂದ್ರೆ ಹೀಗೆ ಮಾತಾಡ್ತಾ ಇದೀಯಾ? ಹೌದಮ್ಮ, ನನ್ನ ಕೈಯಲ್ಲಿ ಇದೆಲ್ಲ ಮಾಡೋದಕ್ಕಾಗೋಲ್ಲ. ನನಗೆ ಇನ್ಮೇಲೆ ಏನು ಹೇಳ್ಬೇಡ. ಬೇಕಾದ್ರೆ ನೀನೇ ಮಾಡ್ಕೊ ಎಂದು ಹೇಳಿ ಕೋಪದಿಂದ ರೂಮಿಗೆ ಹೋಗ್ತಾಳೆ. ಇನ್ನು ಮಗಳು ಈ ರೀತಿ ಮಾತನಾಡಿದ್ದನ್ನು ನೋಡಿ ತಂದೆಗೆ ಆಶ್ಚರ್ಯವಾಗುತ್ತದೆ. ಇದೇನೇ, ನಿನ್ನ ಮಗಳಿಗೆ ಏನಾಗಿದೆ? ಈ ರೀತಿ ಮಾತಾಡ್ತಿದ್ದಾಳೆ. ವಯಸ್ಸಾದ ತಂದೆ ತಾಯಿಗೆ ಒಂದಷ್ಟು ಸಹಾಯ ಮಾಡಿದಿದ್ರೆ ಏನಾಗ್ಬಿಡುತ್ತೆ? ಇವಳಿಗೆ ಇವತ್ತಿನವರೆಗೂ ನಾವು ಒಂದು ದಿನಾಲೂ ಅವಳನ್ನ ಬೆದರಿಸಿ ಮಾತಾಡ್ದವ್ರಲ್ಲ. ಅಷ್ಟು ಪ್ರೀತಿಯಿಂದ ಬೆಳೆಸಿದೀವಿ. ಆದ್ರೆ ಇವಳು ತಂದೆ ತಾಯಿ ಅನ್ನೋದನ್ನ ನೋಡ್ದೆ ಯಾವ ರೀತಿ ಗದರಿಸಿ ಮಾತಾಡ್ತಿದ್ದಾಳೆ ನೋಡು. ಹೌದು ರೀ, ನಾವು ತಪ್ಪು ಮಾಡ್ಬಿಟ್ವಿ ಅನ್ಸುತ್ತೆ. ಇವಳಿಂದಾಗಿ ಸೊಸೆ ಕೂಡ ಮನೆಯಿಂದ ಹೊರಗೋದ್ಲು. ನೋಡಿ, ಒಂದು ಸಲ ಅವರ ತಂದೆ ತಾಯಿನ ಮಾತಾಡಿ ನೋಡಿ. ರೇವತಿನ ಮನೆಗೆ ಕರ್ಕೊಂಡು ಬಂದ್ಬಿಡೋಣ ಎಂದು ಹೆಂಡತಿ ಹೇಳಿದ್ದನ್ನು ಕೇಳಿ ರಜನಿ ತಂದೆ ಹೇಳುತ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಅವಳು ಮತ್ತೆ ಮನೆಗೆ ಬರ್ತಾಳಾ? ಏನು ಮಾಡಬೇಕು ಏನೋ ಗೊತ್ತಾಗ್ತಿಲ್ಲ. ಈ ಕಡೆ ನೋಡಿದ್ರೆ ಮನೆಯಲ್ಲಿ ಇವಳು ಈ ರೀತಿ ಮಾಡ್ತಿದ್ದಾಳೆ. ಸೊಸೆ ನೋಡಿದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ನಮ್ಮ ಮನೆಗೆ ಯಾರ ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ ಎಂದು ಹೇಳಿ ರಜನಿ ತಂದೆ ಅವರ ತಮ್ಮನಿಗೆ ಫೋನ್ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳ್ತಾರೆ. ಅದಕ್ಕೆ ಅವರು ಹೇಳುತ್ತಾರೆ, ನೋಡು, ಮೊದಲು ನೀನ್ ಸರಿಯಿಲ್ಲ. ಮಗಳು ತಪ್ಪು ಮಾಡಿದ್ದಾಳೆ ಅಂತ ಗೊತ್ತಿದ್ರೂ ನೀನು ಅವಳ ಪರವಾಗಿ ನಿಂತೆ. ನಿನ್ನ ಮಗಳ ಜೀವನದಲ್ಲಿ ತಪ್ಪು ಯಾರು ಮಾಡಿದ್ದಾರೆ, ಎಲ್ಲಿ ತಪ್ಪು ನಡೆದಿದೆ ಅನ್ನೋದನ್ನ ವಿಚಾರಿಸದೆ ನೀನು ಮಗಳನ್ನ ಮನೇಲಿಟ್ಕೊಂಡು ತಪ್ಪು ಮಾಡಿದೆ. ನಾನೇ ತಂದಿರೋ ಸಂಬಂಧ ಅದು. ಅವರು ತುಂಬಾ ಮುಗ್ಧರು. ಅದರಲ್ಲೂ ಅತ್ತೆ ಇಲ್ಲದೆ ಇರೋ ಮನೆ ಅದು. ಅಂತ ಮನೆಯಲ್ಲಿ ಇರೋದಕ್ಕೆ ಕಷ್ಟ ಅಂತ ಅಂದ್ರೆ ಹೇಗೆ ಹೇಳು? ನೋಡು, ಇನ್ನ ನಾನು ಮಧ್ಯ ಬರೋದಿಲ್ಲ. ಏನು ಮಾಡಬೇಕು ಅದನ್ನ ನೀನೇ ಮಾಡು. ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಕರ್ಕೊಂಡೋಗಿ ಗಂಡನ ಮನೆಗೆ ಬಿಟ್ಟು ಬಾ. ಎಲ್ಲ ಸರಿ ಹೋಗುತ್ತೆ ಎಂದು ಹೇಳಿದ್ದನ್ನು ಕೇಳಿ ರಜನಿ ತಂದೆ ಹೇಳುತ್ತಾರೆ, ನಾನು ಅಲ್ಲಿಗೆ ಹೋಗ್ಬೇಕಾ ಎಂದಾಗ, ಹೌದಪ್ಪ, ನೀನೇ ಹೋಗ್ಬೇಕು. ನಿನ್ನ ಮಗಳ ಜೀವನ ಸರಿ ಹೋಗುತ್ತೆ ಅಂದ ಮೇಲೆ ಅವ್ರ ಹತ್ರ ಕ್ಷಮೆಯನ್ನು ಕೇಳಬೇಕಾಗುತ್ತೆ. ಏನ್ ಮಾಡ್ತೀಯೋ ಮಾಡು, ಎಲ್ಲ ನಿನ್ ಕೈಯಲ್ಲೇ ಇರೋದು ಎಂದು ಹೇಳಿ ಫೋನ್ ಕಟ್ ಮಾಡ್ತಾರೆ. ಇನ್ನು ತಮ್ಮ ಹೇಳಿದ ಮಾತನ್ನು ಕೇಳಿ ರಜನಿ ತಂದೆ 15 ನಿಮಿಷ ಯೋಚನೆ ಮಾಡಿದ ನಂತರ ಎಲ್ಲೋ ಅವರು ಕೂಡ ತಪ್ಪು ಮಾಡಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗತೊಡಗಿತು. ಮನೆಯಲ್ಲಿ ಇಷ್ಟೆಲ್ಲ ನಡೆಯುವುದಕ್ಕೆ ಅವರು ಕೂಡ ಕಾರಣವಾದ್ರು ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಹಾಗಾಗಿ ತಮ್ಮ ಹೆಂಡತಿಯನ್ನು ಕರೆದು, ಹೋಗು, ಹೋಗಿ ನಿನ್ನ ಮಗಳಿಗೆ ಬಟ್ಟೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳು ಎಂದಾಗ ಅದಕ್ಕೆ ರಜನಿ ತಾಯಿ ಹೇಳುತ್ತಾರೆ, ಯಾಕ್ರಿ, ಏನಾಯ್ತು? ಫೋನ್ನಲ್ಲಿ ಏನ್ ಮಾತಾಡಿದ್ರಿ ಎಂದು ಪ್ರಶ್ನಿಸಿದಾಗ ಅದಕ್ಕೆ ಅವರು ಹೇಳ್ತಾರೆ, ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ. ಮೊದಲು ಹೋಗಿ ನಿನ್ನ ಮಗಳಿಗೆ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೇಳು ಎಂತಾರೆ. ಇನ್ನು ರಜನಿ ತಾಯಿ ರಜನಿಯ ಬಳಿ ಬಂದು, ನೋಡಮ್ಮ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋ ಎಂದಾಗ ಅದಕ್ಕೆ ರಜನಿ ಹೇಳ್ತಾಳೆ, ಬಟ್ಟೆ ಪ್ಯಾಕ್ ಮಾಡ್ಕೋ ಏನಮ್ಮ, ಏನ್ ಹೇಳ್ತಿದೀಯ ನೀನು ಎನ್ನುವಷ್ಟರಲ್ಲಿ ತಂದೆ ಹೇಳ್ತಾರೆ, ಹೌದು, ನಿನ್ನ ಗಂಡನ ಮನೆಗೆ ಕರ್ಕೊಂಡು ಹೋಗೋದಿದೆ ಎಂದಾಗ ಅದಕ್ಕೆ ಮಗಳು ಅಂತಾಳೆ, ಏನ್ ಹೇಳ್ತಾ ಇದೀಯಪ್ಪ ನೀನು? ನಾನು ಅಲ್ಲಿಗೆ ಹೋಗಲ್ಲ ಅಂತ ಹೇಳಿದ್ನಲ್ವಾ ಎಂದು ಹೇಳಿದ್ದಕ್ಕೆ ತಂದೆ ಹೇಳ್ತಾರೆ, ಇಷ್ಟು ದಿನ ನೀನು ಹೇಳಿದ ಹಾಗೆಲ್ಲ ನಾವು ಕುಣಿದ್ವಿ. ಈಗ ನಾವು ಹೇಳಿದ ಹಾಗೆ ನೀನು ಕೇಳಲೇಬೇಕು. ನಿನ್ನ ವಿಷಯದಲ್ಲಿ ನಾವು ದುಡುಕ್ಬಿಟ್ವಿ. ಅದಕ್ಕೆ ಮನೆಯಲ್ಲಿ ಇಷ್ಟೆಲ್ಲ ರಾದಂತ ಆಗ್ತಿರ್ಲಿಲ್ಲ. ಇನ್ನ ಜಾಸ್ತಿ ಏನು ಮಾತಾಡ್ಬೇಡ. ಮೊದಲು ಇಲ್ಲಿಂದ ನಡಿ. ಇವತ್ತಿನಿಂದ ನಿನ್ನ ಗಂಡನ ಮನೆಯಿಂದ ನಮಗೆ ಯಾವುದೇ ರೀತಿ ಕಂಪ್ಲೇಂಟ್ ಬರಬಾರದು. ಟೈಮ್ ಆಗ್ತಿದೆ, ಬೇಗ ನಡಿ. ಇನ್ನು ನಾವು ರೇವತಿಯನ್ನ ಕೂಡ ಕರ್ಕೊಂಡು ಬರೋದಕ್ಕೆ ಹೋಗ್ಬೇಕು. ಸಾಕು, ಇಷ್ಟೆಲ್ಲ ಆಗಿದ್ದು ಸಾಕು ಎಂದು ಹೇಳಿ ಮಗಳನ್ನ ಗಂಡನ ಮನೆಗೆ ಬಿಡಲು ಹೋಗ್ತಾರೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.